A warm welcome, students. In this session, I will be explaining Vaisala Style of Architecture Part 2. I am Rekha H.G., Assistant Professor of History, GFGC, Vijayanagar, Bangalore. So students, I had told you in the previous class regarding the difference between the Shikara and Gopura. So the yellow part that you are seeing is known as Gopura. ಅದನ್ನು ನಾವು ಗೋಪುರ ಅಂತ ಕರಿತೀವಿ. ಎಂಟ್ರೆನ್ಸ್ ಆಫ್ ದ ಹೊಯ್ಸಳ ಟೆಂಪಲ್, ಬೇಲೂರು ಚೆನ್ನಕೇಶವ ಟೆಂಪಲಿನ ಎಂಟ್ರೆನ್ಸ್ ದ್ವಾರ ಅಂತ ಹೇಳ್ಬೋದು. ಆ ಎಂಟ್ರೆನ್ಸ್ ಒಳಗೆ ಬಂದರೆ ಬೇಲೂರು ಚೆನ್ನಕೇಶವ ದೇವಾಲಯವನ್ನು ನೋಡೋದಕ್ಕೆ ನಮಗೆ ಸಾಧ್ಯವಾಗತ್ತೆ. ಸೊ ಈ ಎಂಟ್ರೆನ್ಸ್ನಲ್ಲಿರುವಂಥದ್ದು ಒಂದು ಪಿರಮಿಡ್ ಆಕಾರದಲ್ಲಿ ಹೋಗಿ ಕೆಳಗಿಂದ ಮೇಲೆ ಹೋಗಿ ಮೇಲೆ ಕೊಂಬಿನ ರೀತಿ ಓಪನ್ ಆಗಿ ಕಳಶವನ್ನು ಇಟ್ಟಿದ್ದಾರೆ. ಇದಕ್ಕೆ ಗೋಪುರ. ಯಾವಾಗಲೂ ಗೋಪುರ ಅನ್ನೋದು ಎಂಟ್ರೆನ್ಸ್ನಲ್ಲಿರುತ್ತೆ. ದೇವಾಲಯದ ಹೊರಭಾಗದಲ್ಲಿ ಎಂಟ್ರೆನ್ಸ್ನಲ್ಲಿರುವಂಥದ್ದು, ಒಳಗಡೆ ಇರುವಂಥದ್ದಕ್ಕೆ ನಾವು ಶಿಖರ ಅಂತ ಹೇಳ್ತೀವಿ ಅಂತ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್ ಸ್ಟೂಡೆಂಟ್ಸ್. Entrance Gopura will be in the gateway of the temple. It will be ascending in the form of the pyramidal structure and it opens like a cow's horn and you can see the kalashas kept there. This part is known as Gopura. So this is a beautiful temple at Chennakeshava temple, Beluru Chennakeshava. ಕೇಶವ ಹೂ ಈಸ್ ವೆರಿ ಬ್ಯೂಟಿಫುಲ್. ಮೋಹಿನಿ ಅವತಾರವನ್ನು ತಗೊಂಡಂಥ ಕಾಲದಲ್ಲಿ ಕಟ್ಟಿರುವಂಥ ಒಂದು ದೇವಾಲಯ. ಮೋಹಿನಿ ಭಸ್ಮಾಸುರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ವಿಷ್ಣು ಇನ್ ದಿ ಫಾರ್ಮ್ ಆಫ್ ವಿಮೆನ್, ಒಂದು ಹೆಣ್ಣು ವೇಷದಲ್ಲಿರುವಂಥ ಒಂದು ಟೆಂಪಲ್ ಚೆನ್ನಕೇಶವ. ವೆರಿ ಬ್ಯೂಟಿಫುಲ್ ಟೆಂಪಲ್. ಯು ಕ್ಯಾನ್ ಸಿ ಇಯರ್ ಇಲ್ಲಿ ಒಂದು ಅಧಿಷ್ಠಾನ ಇದೆ, ಒಂದು ಜಗತಿ ಇದೆ. ಜಗತಿಯ ಮೇಲೆ ಒಂದು ಟೆಂಪಲ್ ಕಟ್ಟಿರುವಂಥ ಒಂದು ದೇವಾಲಯ ಅಧಿಷ್ಠಾನ. ಇಟ್ಸ್ ಎ ಬ್ಯೂಟಿಫುಲ್ ಟೆಂಪಲ್. ಕೆಲವು ಇತಿಹಾಸಕಾರರು ಹೇಳ್ತಾರೆ ಇಟ್ ಹ್ಯಾಸ್ ಟೇಕನ್ 103 years ಟು ಬಿಲ್ಡ್ ದಿಸ್ ಮ್ಯಾಗ್ನಿಫಿಷೆಂಟ್ ಟೆಂಪಲ್ ಅಂತ. ಮೊದಲಿಗೆ ಅರೌಂಡ್ 1800ನಲ್ಲಿ ರಿಸರ್ಚ್ ಮಾಡಿದಂತಹ ಆರ್ಟ್ ಹಿಸ್ಟೋರಿಯನ್ಸ್ ಆಗಿದಂತಹ ಪೆರ್ಸಿ ಬ್ರೌನ್ ಆಗ್ಬೋದು ಅಥವಾ ಫೆರ್ಗುಸನ್ ಆಗ್ಬೋದು, ಅವರು ಹೇಳೋ ಪ್ರಕಾರ ಈ ಒಂದು ದೇವಾಲಯದ ಮೇಲೆ ಗೋಪುರ ಶಿಖರ ಇತ್ತು ಅಂತ ಹೇಳ್ತಾರೆ. ಶಿಖರವಿತ್ತು, ಆದರೆ ಅದನ್ನು ಗಾರೆ ಮಣ್ಣಿನಿಂದ ಮಾಡಿದ್ರು, ಆ ಕಾರಣಕ್ಕೆ ಅದು ಬಿದ್ದು ಹೋಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಈ ಥರ ಚಪ್ಪಟೆ ಆಕಾರದಲ್ಲಿ ಯಾವ ದೇವಾಲಯವನ್ನು ಹೊಯ್ಸಳರು ನಿರ್ಮಾಣ ಮಾಡೇ ಇಲ್ಲ. Hoysalas have not built any flat roofed temples as such. ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಕೊಳ್ಳೋಂಥ ಹೊಯ್ಸಳರು ತಮ್ಮ ಶಿಖರವನ್ನು ಫ್ಲ್ಯಾಟಾಗಿ ಇಟ್ಕೊಳ್ಳೋದಕ್ಕೆ ಅವರು ಇಷ್ಟಪಟ್ಟು ಇಲ್ಲ. ಭೂಮಿಜ ಶಿಖರದ ರೂಪದಲ್ಲಿ ಕಟ್ಟಿದಾರಂತೆ. ಸೊ ಭೂಮಿಜ ಶಿಖರ, ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್, ಆಸ್ ಎ ಟೋಲ್ಡ್ ಯು, ನಾಗರ, ವ್ಯಸಾರ, ಡಿಫ್ರೆಂಟ್ ಶಿಖರಗಳಿದ್ದಾವೆ. ಅದರೊಳಗೆ ಭೂಮಿಜ ಶಿಖರ ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಭೂಮಿಜ ಶಿಖರ. ಎಂಟ್ರೆನ್ಸಲ್ಲಿ ಸಣ್ಣ ಎರಡು ಆ ಕಡೆ ಈ ಕಡೆ ಕಾಣ್ತಿದೆಯಲ್ಲ ಸ್ಟೂಡೆಂಟ್ ಶಿಖರ, ದಟ್ ಇಟ್ ಸೆಲ್ಫ್ ಇಸ್ ನೋನ್ ಎಸ್ ಭೂಮಿಜ ಶಿಖರ. ಸೊ ಆ ರೀತಿ ಭೂಮಿಜ ಶಿಖರವನ್ನು ಕಟ್ಟಂಥದ್ದಾಗಿರುತ್ತಂತೆ. ಆದರೆ ಕ್ರಮೇಣ ಬಿಸಿಲು ಮಳೆ ಗಾಳಿಗೆ ಅದು ಬಿದ್ದು ಹೋದ ನಂತರ ಅದನ್ನು ಆರ್ಕಿಯಾಲಜಿಕಲ್ನವರು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ ಕಾರಣಕ್ಕೆ ನಮಗೆ ಶಿಖರ ನೋಡೋದಕ್ಕೆ ಹೊಯ್ಸಳ ಟೆಂಪಲ್, ಚೆನ್ನಕೇಶವ ಟೆಂಪಲ್ ಬೇಲೂರಿನಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಆಸ್ ಐ ಟೋಲ್ಡ್ ಯು ಸ್ಟೂಡೆಂಟ್ಸ್, ಬೇಲೂರು ಚೆನ್ನಕೇಶವ ಕಾಂಪ್ಲೆಕ್ಸ್, ಟೆಂಪಲ್ಲು ಚೆನ್ನಕೇಶವ ಆದರೆ ಚೆನ್ನಕೇಶವ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಇದೆ. ಆ ಕಾಂಪ್ಲೆಕ್ಸ್ ಒಳಗೆ ಅಲಾಂಗ್ ವಿತ್ ಚೆನ್ನಕೇಶವ ಟೆಂಪಲ್ ಇನ್ನೂ 4-5 ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರೊಳಗೆ ಪ್ರಮುಖವಾದಂಥದ್ದು ಆಂದಾಲ್ ರಂಗನಾಯಕಿ ಟೆಂಪಲ್ ಅಂತ ಕರಿತೀವಿ. ಆಂದಾಲ್ ರಂಗನಾಯಕಿ ಟೆಂಪಲ್ ಕನೆಕ್ಟೆಡ್ ಟು ಭಕ್ತಿ ಮೂಮೆಂಟ್. ಒಂದು ದೇವರು, ರಂಗನಾಯಕಿ ಇಸ್ ಎ ಗಾಡೆಸ್. ಸೊ ಆ ದೇವರಿಗಾಗಿ ಕಟ್ಟಿರುವ ಒಂದು ದೇವಾಲಯ. ನೋಡಿ ಸ್ಟೂಡೆಂಟ್ಸ್, ಈ ಚೆನ್ನಕೇಶವ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿ ಫಸ್ಟ್ ಟೆಂಪಲ್ ಇದೇ ಕಟ್ಟಿದಾರಂತೆ. ಆ ಕಾರಣಕ್ಕೆ ಇದಕ್ಕೆ ಜಗತಿ ಇಲ್ಲ, ಎಕ್ಸ್ಪರಿಮೆಂಟ್ ಬೇಸ್. ಈಗಿನ್ನೂ ಜಗತಿ ಕಟ್ಟಿಲ್ಲ, ಹಾಗೆ ನಿರ್ಮಾಣ ಮಾಡ್ಕೊಂಡು ಹೋಗಿದ್ದಾರೆ. ಸ್ಟಾರು ನಮಗೆ ಕಾಣಿಸ್ತಾ ಇಲ್ಲ, ನಕ್ಷತ್ರ ಆಕಾರ ಕೂಡ ಕಾಣಿಸ್ತಾ ಇಲ್ಲ. ವಿ ಆರ್ ನಾಟ್ ಸೀಯಿಂಗ್ ಎನಿ ಸ್ಟೆಲೇಟ್ ಫಾರ್ಮ್, nor we are seeing the adhisthana or the platform or what you call jagati. adhisthana ಇದೆ, ಆದರೆ ಜಗತಿ ಇಲ್ಲ. ದಿಸ್ ಇಸ್ ದ ಫಸ್ಟ್ ಒನ್, ಚೆನ್ನಕೇಶವ ಟೆಂಪಲ್ ಕಾಂಪ್ಲೆಕ್ಸ್ ನಲ್ಲಿ ರಂಗನಾಯಕಿ ಟೆಂಪಲ್. ಅದೇ ರೀತಿ ಸೌಮ್ಯ ನಾಯಕಿ ದೇವಾಲಯಗಳನ್ನು ಕೂಡ ಕಟ್ಟಿದ್ದಾರೆ. ಇಲ್ಲೂ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಸೆಕೆಂಡ್ ಟೆಂಪಲ್. ಭೂಮಿಜ ಶಿಖರ ಇರುವಂಥ ಒಂದು ದೇವಾಲಯ. ಯು ಕ್ಯಾನ್ ಸಿ we have the ಭೂಮಿಜ ಶಿಖರ is here and it is again not star shaped as such. ಜಗತಿ ಇಲ್ಲ. It's a old temple like Andal, what do you call, Ranganayaki, Soumyanayaki. We have 2 temples. And again we have another most important temple that is known as Veeranarayana temple. ಇದು
ಬೇಲೂರು ಚೆನ್ನಕೇಶವ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿ ಇರುವಂಥ ಟೆಂಪಲ್. ದಿಸ್ ಈಸ್ ಪ್ರೆಸೆಂಟ್ ಇನ್ ದ ಬೇಲೂರು ಚೆನ್ನಕೇಶವ ಟೆಂಪಲ್ ಕಾಂಪ್ಲೆಕ್ಸ್. ಸ್ಟೂಡೆಂಟ್ಸ್, ಇಫ್ ಯು ಅಬ್ಸರ್ವ್, there is what you call ಅಧಿಷ್ಠಾನ, there is also what you call ಜಗತಿ, there is also ಜಗತಿ ಪ್ಲಾಟ್ಫಾರ್ಮ್ ಕಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್. ಯು ಕ್ಯಾನ್ ಸಿ ಫ್ರಮ್ ದಿಸ್ ಸೈಡ್. ಯು ಕ್ಯಾನ್ ಗೋ ಅರೌಂಡ್ ದ ಟೆಂಪಲ್ ಎಂಟ್ರೆನ್ಸ್, ದಟ್ ಈಸ್ ಸಾಂದರ ನಿರಂದರ ಅಂತ ಕರೀತಾರೆ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ರದಕ್ಷಿಣ ಪಥವನ್ನು ಹಾಕಬಹುದು. ಯು ಕ್ಯಾನ್ ಮೂವ್ ಅರೌಂಡ್ ದಿ ಟೆಂಪಲ್ ಬೋತ್ ಇಂಟರ್ನಲ್. ಒಳಗೆ almost all the Vaisala temples will not have Pradakshina Patha inside. That is, we have Sandara Pradakshina Patha. Outside the temple, we can move around the temple, not inside. Nirandara we don't have. Sandara we have the external, what we call the circumambulation around the temple that is there. So, what is most important in this temple? This is again a Vishnu temple, students. Veeranarayana temple. ಇಲ್ಲಿ ಒಂದು ಸ್ಕಲ್ಪ್ಚರ್, ಒಂದು ಉಬ್ಬು ಶಿಲ್ಪ ಇದೆ. ಈ ಒಂದು ಜಗತಿ ರೌಂಡ್ ಹೋಗುವಾಗ ನಮಗೆ ಕಾಣುವಂಥ ಒಂದು ಐ ಥಿಂಕ್ ಸೊ ಇಟ್ ಈಸ್ ಇನ್ ದ ವೆಸ್ಟ್ ಡೈರೆಕ್ಷನ್, ಬಿಕಾಸ್ ವೆನ್ ಐ ವಾಸ್ ಮೂವಿಂಗ್ ಅರೌಂಡ್ ಐ ಕುಡ್ ಸಿ ದಟ್ ಇಟ್ಸ್ ಇನ್ ದ ವೆಸ್ಟ್ ಡೈರೆಕ್ಷನ್. ಯು ಹ್ಯಾವ್ ಒನ್ ಸ್ಕಲ್ಪ್ಚರ್. ಪಕ್ಕದಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಆನೆ, ಭಾಗದತ್ತನ ಆನೆ, ಭಾಗದತ್ತ ಆನೆ ಮೇಲೆ ಕೂತ್ಕೊಂಡಿದ್ದಾನೆ. ಭೀಮನ ಮೇಲೆ ಅಟ್ಯಾಕ್ ಆಗಿದೆ. ಭೀಮ ಕೈನಲ್ಲಿ ಗದೆಯನ್ನು ಕೂಡ ಇಟ್ಕೊಂಡಿದ್ದಾನೆ. ಅವನು ಜಂಪ್ ಆಗ್ತಾ ಆಗ್ತಾ ಮೇಲೆ ಹಾರು ಹೋಗಿದ್ದಾನೆ. ಸೊ ಅಟ್ಯಾಕ್ ಮಾಡ್ತಿರೋದು ಈ ಆನೆ. I forgot the name of the elephant, students. There start something with S ಇಂದ ಸ್ಟಾರ್ಟ್ ಆಗುತ್ತೆ. ಈ ಆನೆ ಭಾಗದತ್ತನ ಒಂದು ಫೇವ್ರೆಟ್ ಆನೆ ಆಗಿರುತ್ತೆ. ಭಾಗದತ್ತ ಆ ಒಂದು ವಾರ್, ಐ ಥಿಂಕ್ ಇಟ್ ವಾಸ್ ಆನ್ 17th or 18th ಡೇ ಆಫ್ ಮಹಾಭಾರತ ವಾರಿನ ಸ್ಟೋರಿ ಇದು. ಆ ವಾರ ದಿನ ಆ ಭೀಮನನ್ನು ಅಟ್ಯಾಕ್ ಮಾಡಿದೆ ಭಾಗದತ್ತ. ಮೇಲೆ ಕೂತ್ಕೊಂಡು ಆನೆನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಈ ಆನೆ ಅವನ ಫೇವ್ರೆಟ್ ಆನೆ. ಕೆಳಗಿಂದ ಭೀಮನ ಮೇಲೆ ಎಸೆದು ಫೈನಲಿ ಮೇಲೆ ಹಾರ್ಕೊಂಡು ಬಂದಿದ್ದಾನೆ ಭೀಮ. ಪಾಂಡವರಿಗೆ ಅವತ್ತು ಭಾಳ ಕಷ್ಟವಾದಂಥ ದಿನ, ಆ ಒಂದು ಡೇ ಆಫ್ ಬ್ಯಾಟಲ್. ದಟ್ ಈಸ್ ಬ್ಯೂಟಿಫುಲಿ ಡಿಪಿಕ್ಟೆಡ್ ಆನ್ ದಿಸ್ ವೀರನಾರಾಯಣ ಟೆಂಪಲ್, ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಕಲ್ಪ್ಚರ್ ಆಫ್ ದಿಸ್ ಟೆಂಪಲ್. ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್, ಈ ಒಂದು ದೇವಾಲಯಗಳನ್ನ ಅಧ್ಯಯನ ಮಾಡುವಂಥದ್ದು ಪ್ರಮುಖವಾಗಿ ವಿದೇಶಿಗರೇ ಹೆಚ್ಚಾಗಿದ್ದಾರೆ. ವಿ ಹ್ಯಾವ್ ದಿ ಕಲ್ಚರ್, ವಿ ಹ್ಯಾವ್ ದ ನಿಧಿ, ನಮ್ಮದೇ ಆದ ನಿಧಿ ಇದೆ ನಮ್ಮ ದೇವಾಲಯಗಳು, ನಮ್ಮ ನಿಧಿಗಳು. ಇಟ್ಸ್ ಎ ಟ್ರೆಷರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ಹೆಚ್ಚು ಗಮನ ಕೊಡೋದೇ ಇಲ್ಲ. ಒಬ್ಬರು ಬರೆದಿದ್ದಾರೆ ಒಂದು ಪುಸ್ತಕ, ಅವರ ನೇಮ್ ಇಸ್ ಕ್ರಿಸ್ಟಿನಾ ಈವನ್ಸ್ ಅಂತ. ಅವರ ಒಂದು ಪುಸ್ತಕದ ಬೆಲೆ 16,000 ರೂಪಾಯಿಗಳು. ಶಿ ಹ್ಯಾಸ್ ಡನ್ ದ ವರ್ಕ್ ಆನ್ ನರೇಟಿವ್ ಥೀಮ್ಸ್ ಆಫ್ ರಾಮಾಯಣ, ಮಹಾಭಾರತ, ಭಾಗವತ ಇನ್ ಹೊಯ್ಸಳ ಟೆಂಪಲ್ಸ್ ಅಂತ ಅವರ ಸರ್ಕಾರ ಸ್ಪಾನ್ಸರ್ ಮಾಡಿ ಕಳಿಸಿದ್ದಾರೆ ಇಲ್ಲಿಗೆ. ಅನ್ಫಾರ್ಚುನೇಟ್ಲಿ ಅವರು ಮಾಡಿರುವ ಬುಕ್ಕನ್ನು ಅವರು ಯಾವ ಲೈಬ್ರರಿಗೂ ಕೂಡ ಡೊನೇಟ್ ಮಾಡಿಲ್ಲ, ಅಥವಾ ಆನ್ಲೈನಲ್ಲೂ ನಮಗೆ ಸಿಗೋದಿಲ್ಲ. ವಿ ಡೋಂಟ್ ಗೆಟ್ ಅವರ್ ಬುಕ್ ಅಟ್ ಆಲ್ ಇನ್ ಇಂಡಿಯಾ. ವಿ ಗೆಟ್ ಇಟ್ ಇನ್ ಪೋಲ್ಯಾಂಡ್. ಅವರು ಪೋಲಿಷ್ ದೇಶದವರು, ಪೋಲ್ಯಾಂಡ್ನಲ್ಲಿ ತಗೊಳ್ಬೇಕಾಗತ್ತೆ. ಆ ಒಂದು ಬುಕ್ಗೆ ಅವರು ಕೋಟ್ ಮಾಡ್ತಾ ಇರೋದು ಪ್ರೈಸು 15,000 ರೂಪೀಸ್. ಇಮ್ಯಾಜಿನ್ ಮಾಡಿಕೊಡಿ. ಆ ಟೈಮ್ ಐ ಟ್ರೈಡ್ ದ ಬುಕ್, ಬಟ್ ಐ ಕುಡ್ ನಾಟ್ ಆಲ್ಸೋ ಗೆಟ್ ದ ಬುಕ್ ಥ್ರೂ ಸಮ್ ಸೋರ್ಸ್. ಐ ಟ್ರೈಡ್, ಐ ಕುಡ್ಂಟ್ ಗೆಟ್ ಇಟ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿ ಹ್ಯಾವ್ ದಿ ಟ್ರೆಷರ್, ಬಟ್ ಅದನ್ನು ಅಧ್ಯಯನ ಮಾಡೋದು ಬಹಳ ಕಡಿಮೆ. ಸೊ ವೆನ್ ಐ ವೆಂಟ್ ಇನ್ ಟು ದ ರಿಸರ್ಚ್ ಆಫ್ ದಿಸ್ ಏರಿಯಾ, ಐ ಕುಡ್ ರಿಯಲೈಸ್ ದ ಸ್ಟ್ರೆಂತ್, ದಿ ಟ್ರೆಷರ್ ಆಫ್ ಅವರ್ ಕಂಟ್ರಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ರಾಮಾಯಣ ಯುದ್ಧಕಾಂಡ ಅಥವಾ ದ ವಾರ್ ಥೀಮ್ ಆಫ್ ರಾಮಾಯಣ, ಹೌ ದಿಸ್ ಎಲಿಫೆಂಟ್ ಎಷ್ಟು ಫೆರೋಷಿಯಾಗಿ. ಲುಕ್ ಅಟ್ ದ ಫೇಶಿಯಲ್ ಫೀಚರ್ಸ್, ಮುಖದ ಲಕ್ಷಣವನ್ನು ಗಮನಿಸಿ. ಆನೆಗೆ ಎಷ್ಟು ರೋಷ ಬಂದಿದೆ. ಲುಕ್ ಅಟ್ ಇಟ್ಸ್ ಟೇಲನ್ನು ಕೆಳಗೆ ಮಡಚ್ಕೊಂಡು ಯಾವ ರೀತಿ ಮೂವಿಂಗ್ ಪೋಸ್ಚರ್ನಲ್ಲಿದೆ. ಅಲ್ಲಿ ಆ ಕಡೆ ಭಾಗದತ್ತ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾನೆ. ಕ್ರಮೇಣ ಒಂದೊಂದೇ ಹಂತದಲ್ಲಿ ಭೀಮನನ್ನು ಮೇಲೆ ಎಸ್ತಿದೆ. ಭೀಮ ಕಮ್ಸ್ ಡೌನ್, ಸಮ್ ಆಫ್ ಈ ಗೆಟ್ಸ್ ಇಸ್ ಲೈಫ್ ಬ್ಯಾಕ್ ಅನ್ನೋದು ಒಂದು ಸಮಾಧಾನ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಪಾರ್ಟೆಂಟ್ ಟೆಂಪಲ್ ಸ್ಟೂಡೆಂಟ್ಸ್, ಇಲ್ಲಿ ಗಮನ ಮಾಡಿ. ದಿಸ್ ಈಸ್ ಕಪ್ಪೆಚನಿಗರಾಯ ಟೆಂಪಲ್. ಇದಕ್ಕೂ ಒಂದು ಇತಿಹಾಸ ಇದೆ. ಚಾವಣ, ದಾಸೋಜ, ಬೈಜೋಜ ಸ್ಕಲ್ಪ್ಚರ್ಸ್ ಮಾಡಿರುವಂಥ ಒಂದು ರೆಪ್ರೆಸೆಂಟೇಷನ್ ಇದೆ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಂದರೆ, ಬಿಫೋರ್ ಕನ್ಸ್ಟ್ರಕ್ಟಿಂಗ್ ದ ಬೇಲೂರು ಟೆಂಪಲನ್ನು ನಿರ್ಮಾಣ ಮಾಡೋದಕ್ಕೆ ಮೊದಲು ಅದರದ್ದೇ ಆದ ಒಂದು ಸ್ಯಾಂಪಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆ ಸ್ಯಾಂಪಲ್ ಪ್ರಕಾರವೇ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಕೂಡ ಆರ್ಟ್ ಹಿಸ್ಟೋರಿಯನ್ಸ್ ಹೇಳುವಂಥ ಒಂದು ವಾದ. ನಮ್ಮ ಈ ಒಂದು ಹೊಯ್ಸಳರಲ್ಲಿ ಹಲವಾರು ಶಿಲ್ಪಕಾರರಿದ್ದಾರೆ, ಸ್ಕಲ್ಪ್ಚರ್ಸ್ ಇದ್ದಾರೆ. ಅವರನ್ನು ಮರೆತು ನಾವು ಏನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅವರು ಮಾಡಿಲ್ಲ ಅಂದಿದ್ರೆ ದೇವಾಲಯಗಳು ಆಗ್ತಿರಲಿಲ್ಲ. ಅಟ್ಲೀಸ್ಟ್ ವಿ ಹ್ಯಾವ್ ಟು ರಿಮೆಂಬರ್ ದೋಸ್ ಗ್ರೇಟ್ ಸ್ಕಲ್ಪ್ಚರ್ಸ್. ಅಲ್ಲಿ ಪ್ರಮುಖವಾಗಿರುವಂಥದ್ದು ದಾಸೋಜ, ಚಾವಣ, ಮಸಾಣಿತಮ್ಮ, ಮಲ್ಲಿತಮ್ಮ, ಬೈಜೋಜ, ಆನೋಜ, ಚಾವಣ, ದಾಸೋಜ, ಮಲ್ಲಿತಮ್ಮ. ದೇ ಆರ್ ಸ್ಟಿಲ್ ಮೋರ್ ಸ್ಕಲ್ಪ್ಟರ್ಸ್ ಸ್ಟಿಲ್. ಬಟ್ ದ ಪ್ರಮುಖರಲ್ಲಿ ನಾವು ಹೇಳಬೇಕು ಅಂತಂದರೆ ಮಲ್ಲಿತಮ್ಮ ಆ್ಯಟ್ ದ ಗ್ರೇಟ್ ನೇಮ್. ಅವನು ನುಗ್ಗೆಹಳ್ಳಿನಲ್ಲಿ ಬಿಲ್ಟ್ ಲಕ್ಷ್ಮೀನಾರಾಯಣ ಟೆಂಪಲ್ ಆಗ್ಬೋದು,
we have the temple at Somanathapura, we have temple at what you call ಬೇಲೂರು. ಇಲ್ಲೆಲ್ಲ ಮಲ್ಲಿತಮ್ಮನ ವರ್ಕ್ ಎಕ್ಸ್ಟ್ರಾಡಿನರಿ ಆಗಿರುವಂಥದ್ದು. ಅದೇ ರೀತಿ ಮಸನಿತಮ್ಮನ ಕೂಡ ವರ್ಕ್ ಚೆನ್ನಾಗಿ ಮಾಡಿರುವಂಥದ್ದು. ಅದರೊಳಗೂ ಮೇನಾಗಿ ಬೈಜೋಜ ನುಗ್ಗೇಹಳ್ಳಿ ಲಕ್ಷ್ಮೀನಾರಾಯಣ ಟೆಂಪಲ್ನಲ್ಲಿ ಅವನು ಹೇಳ್ಕೊಂಡಿದ್ದಾನೆ, ಬೈಜೋಜನ ಮುಂದೆ ಯಾರೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎಕ್ಸಲೆಂಟಾಗಿ ಸ್ಕಲ್ಪ್ಚರ್ ಮಾಡಿದ್ದಾನೆ ಬೈಜೋಜ ಆ ಒಂದು ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ. ಸೊ ಈಗ ಇಂಪಾರ್ಟೆಂಟ್ ಟೆಂಪಲ್ ಚೆನ್ನಕೇಶವ ಟೆಂಪಲ್ ಬೇಲೂರಿನಲ್ಲಿರುವಂಥದ್ದು. ಇಟ್ ಈಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್. ಕನ್ಸ್ಟ್ರಕ್ಷನ್ ಟೈಮ್ ಆಗಿದ್ದು 1117 I think 1117 means 1117 AD. This temple is built by Vishnuvardhana as a to commemorate his victory over the Cholas of Talakadu and named the presiding deity. ಅದು ಚೋಳರ ಮೇಲೆ ಪಡೆದಂಥ ಒಂದು ವಿಕ್ಟ್ರಿಯ ಒಂದು ಸಂಕೇತವಾಗಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. Dedicated, built in the year 1117. Temple stand as a principal monument in the complex, later within the large courtyard. ನಾನು ನಿಮಗೆ ದೇವಾಲಯಗಳನ್ನ ತೋರಿಸಿದ್ನಲ್ಲ, 5 ದೇವಾಲಯಗಳು ಬೇಲೂರಿನ ಚೆನ್ನಕೇಶವ ಹೊರತುಪಡಿಸಿದ್ರೆ ಸೋಮನಾಯಕಿ, ರಂಗನಾಯಕಿ, ದಟ್ ಈಸ್ ಆಂಡಾಲ್, ವೀರನಾರಾಯಣ, ಕೀರ್ತಿನಾರಾಯಣ ಮೀನ್ಸ್ ದಟ್ ವಾಟ್ ಯು ಕಾಲ್ಡ್ ಕಪ್ಪೆ ಚೆನ್ನಿಗರಾಯ ಆ್ಯಂಡ್ ಅದರ್ ಟೆಂಪಲ್ಸ್. ದಿಸ್ ಒಳಗೆ ಇದು ಪ್ರಮುಖವಾದಂಥದ್ದು. ಚೆನ್ನಕೇಶವ ಸ್ಟ್ಯಾಂಡ್ಸ್ ಆನ್ ದ ಮಾಡಸ್ಟ್ ಪ್ಲಾಟ್ಫಾರ್ಮ್. ನಿಮ್ಗೆ ಗೊತ್ತಿದೆ, ಒಂದು ಜಗತಿ ಹೈಟ್ ಮೇಲೆ ಇದೆ, ಅಧಿಷ್ಠಾನ ಮೌಲ್ಡಿಂಗ್ಸ್ ಇದ್ದಾವೆ, ಹೈಲಿ ಎಲಾಬರೇಟ್ ಕಾರ್ವಿಂಗ್ಸ್ ಎಂಬಲಿಷ್ಮೆಂಟನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಸಿ ಯರ್ ಸ್ಟೂಡೆಂಟ್ಸ್, ಟೆಂಪಲ್ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಣ್ಣ ಒಂದು ಭೂಮಿಜ ಶಿಖರಗಳು ಕಾಣ್ತಾ ಇದ್ದಾವೆ, ಮೇಲೆ ಶಿಖರ ಹೋಗಿದೆ ಅಂತ ಹೇಳ್ತಾರೆ ಇತಿಹಾಸಕಾರರು. ಅದೇ ರೀತಿ ಇಲ್ಲಿ ಆನೆ ಮತ್ತು ಸಿಂಹ, ಕುದುರೆ ಈ ಸಾಲುಗಳು ಸರ್ವೇ ಸಾಮಾನ್ಯವಾಗಿ ಒಂದು ಫಾರ್ಮುಲಾ ರೀತಿಯಲ್ಲಿ ಹೊಯ್ಸಳ ದೇವಾಲಯಗಳಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. 5 ಅಡಿ ಬಾಡಿ ಕಾಲ್ಡ್ ಇಲ್ಲಿರುವಂಥದ್ದು ನಿಯರ್ಲಿ 5 feet ಜಗತಿ ಮೇಲೆ, ಅದರಿಂದ ಸುತ್ತಕೊಂಡು ಹೋಗೋದಕ್ಕೆ ಈ ಒಂದು ದೇವಾಲಯವನ್ನು ಒಂದು ಗಾದೆ ಇದೆ, ಬೇಲೂರನ್ನು ಒಳಗೆ ನೋಡು, ಹಳೆಬೀಡನ್ನು ಹೊರಗೆ ನೋಡು ಅಂತ. ದೇವಾಲಯ ಬೇಲೂರನ್ನು ಒಳಗೆ ಹೆಚ್ಚು ನೋಡಬೇಕಂದ್ರೆ ಅಷ್ಟೊಂದು ಸ್ತಂಭಗಳು, ಪಿಲ್ಲರ್ಗಳು ಎಲ್ಲ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಸೊ ಸ್ಮಾಲ್ ಶ್ರೈನ್ಸ್, ತುಂಬ ಭೂಮಿಜ ಶಿಖರ ಕಾಣಿಸ್ತಾ ಇದೆಯಲ್ಲ, ಇದು ಭೂಮಿ ಶಿಖರ, ಇದೇ ಭೂಮಿಜ ಶಿಖರ ಮೇಲಿತ್ತಂತೆ, ವಿಚ್ ಇಸ್ ನಾಟ್ ದೇರ್. ಸೊ ಇಟ್ ಈಸ್ ನಿರಾಂಧರ ವಿತ್ ನೋ ಇನ್ನರ್ ಅಬಿಲಿಟರಿ. ದೇರ್ ಆರ್ 2 ರೀತಿ ಸರ್ಕಂಬುಲೇಷನ್ ಮಾಡ್ತಾರೆ, ಪ್ರದಕ್ಷಿಣ ಪಥ ಹಾಕುವಂಥದ್ದು. ಒಂದು ನಿರಂಧರ ಅನ್ನೋದು, ಮತ್ತೊಂದು ಸಾಂದರ. ನಿರಂಧರ ಅಂದರೆ ಒಳಗೆ ಹೋಗುವಂಥದ್ದು, ಆ ಅವಕಾಶ ಹೊಯ್ಸಳರಿಲ್ಲ. ಸಾಂದರ ಅಂದರೆ ಹೊರಗೆ ಸರ್ಕಂಬುಲೇಟರಿ ಮಾಡುವಂಥದ್ದು. ದಟ್ ಈಸ್ ದೇರ್ ಇನ್ ದ ಹೊಯ್ಸಳ ಟೆಂಪಲ್ಸ್. Next important temple, Vaisaleshwara temple, Halebeedu students. It is I have taken this photo from a very far distance ಅಲ್ಲಿ ತೆಗೆದಿದ್ದಂಥ ಫೋಟೋ ನಾನಿದು. ಸೊ ಇದು ಕೂಡ ಯು ಕ್ಯಾನ್ ಸಿ ವೈ ಐ ಹ್ಯಾವ್ ಟೇಕನ್ ದಿಸ್ ಪಿಕ್ಚರ್ ಅಂದರೆ ನಾನು ನಿಮಗೆ ಈ ಒಂದು ನಂದಿ ಮಂಟಪ ತೋರಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟೂಡೆಂಟ್ಸ್, ಇಲ್ಲೊಂದು ನಂದಿ ಮಂಟಪ, ಇಲ್ಲೊಂದು ನಂದಿ ಮಂಟಪ. ದೇರ್ ಆರ್ 2 ನಂದಿ ಮಂಟಪಾಸ್. ಇಲ್ಲಿ ವೈಸಲೇಶ್ವರ ಟೆಂಪಲ್ ಮತ್ತು ಶಾಂತಲೇಶ್ವರ ಟೆಂಪಲ್ ದ್ವಿಕೂಟ ಆಕಾರದಲ್ಲಿ ನಿರ್ಮಾಣ ಆಗಿರುವ ಟೆಂಪಲ್. ಇಟ್ ಈಸ್ ಹ್ಯಾವಿಂಗ್ 2 ಸ್ಯಾಂಕ್ಟಮ್ ಸ್ಯಾನಿಟೋರಿಯಂ. 2 ಗರ್ಭಗುಡಿ ಇರುವಂಥ ದೇವಾಲಯಗಳು. 2 ಗರ್ಭಗುಡಿಯನ್ನು ಶಿವನ ದೇವಾಲಯ ಆಗಿರೋದ್ರಿಂದ ಈ ನಂದಿಗಳು ಫೇಸ್ ಮಾಡುತ್ತವೆ. ದೀಸ್ 2 ನಂದಿ ಮಂಟಪಾಸ್, ಇದೊಂದು ನಂದಿ ಮಂಟಪ, ಮತ್ತೊಂದು ನಂದಿ ಮಂಟಪ. ದೇ ಫೇಸ್ ಟುವರ್ಡ್ಸ್ ದ ಗಾಡ್ ಶಿವ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಂದಿ ಮಂಟಪ. ಆ್ಯಸ್ ಇಟ್ ಈಸ್ ಹೊರಗೆ ಪ್ರದಕ್ಷಿಣ ಪಥ ಸಾಂದರ ಟೈಪ್ನಲ್ಲಿರುವಂಥ, ನಿರಾಧಾರ ಇಲ್ಲ. ಇಲ್ಲಿ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಹೊಯ್ಸಳರಲ್ಲಿ ಕೂಡ we have Ramayana, Mahabharata, we have what you call Bhagavata, and we also have big sculptures and small sculptures. And ಬೇಲೂರು ಒಳಗೆ ನೋಡುವಂಥ ಹಳೆಬೀಡನ್ನು ಹೊರಗೆ ನೋಡು. ಹಳೆಬೀಡು is beautifully sculptured outside. You have to see. As a history students, it is must that you must visit these temples. ಹೊಯ್ಸಳೇಶ್ವರ, ಶಾಂತಲೇಶ್ವರ 2 ದ್ವಿಕೂಟ ಆಕಾರ. ಇದನ್ನು ಕಟ್ಟದಂಥದ್ದು in 1121 by ಕೇತುಮಲ್ಲ, ಆಫೀಸರ್ ಆಫ್ ವಿಷ್ಣುವರ್ಧನ. During the lifetime of Vishnuvardhana, he was the officer of Vaisala Vishnuvardhana. He built this temple, and the temple is split into numerous projections. ತುಂಬ ಪ್ರೊಜೆಕ್ಷನ್ಸ್ ಇದ್ದಾವೆ, and it is star shaped ಅಥವಾ stellar shaped ಪ್ಲಾನ್ ನಲ್ಲಿ ಕಟ್ಟಿರುವಂಥದ್ದು. ಅಟ್ ದ ಬಾಟಮ್ 6 bands, 6 ಪಟ್ಟಿಯ ಒಂದು ದೇವಾಲಯ ಪಟ್ಟಿಗೆಗಳಿರುವಂಥದ್ದು. ಅದರೊಳಗೆ ಮೊದಲಿಗೆ ಆನೆ ಫಸ್ಟ್, ಸಿಂಹ, ಹಂಸ, ಸ್ಟೋರಿಗಳು, ಕಥೆಗಳು, ರಾಮಾಯಣ, ಮಹಾಭಾರತ. ನೆನ್ಪಿಟ್ಕೊಳ್ಳಿ, ಇಫ್ ದೇರ್ ಆರ್ 500 ಲಯನ್ಸ್ ಆರ್ 500 ಎಲಿಫೆಂಟ್ಸ್, 2 ಒಂದೇ ರೀತಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ವಿಭಿನ್ನತೆ ಕಾಣೋದಕ್ಕೆ ಇಟ್ ಈಸ್ ಪಾಸಿಬಲ್ ಇನ್ ದಿಸ್ ಟೆಂಪಲ್. ಆಲ್ ಸಬ್ಜೆಕ್ಟೆಡ್ ಟು ಹೆವಿ ಆರ್ನಮೆಂಟೇಷನ್ ಬೀಂಗ್ ದಿ ವರ್ಕ್ ಆಫ್, ಒಂದು ರೀತಿ ಚಿನ್ನದ ಕುಸುರಿ ಕೆಲಸ ಮಾಡೋ ರೀತಿಯಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ಟೆಕ್ಸ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಇನ್ನೊಂದು ಆಶ್ಚರ್ಯದ ಸಂಗತಿ ಏನಂದರೆ, ಆ ಸರಸ್ವತಿ ವೀಣೆಯನ್ನು ನುಡಿಸ್ತಾ ಇರುವ ಕಂಬಿ ಕೂಡ ಕಲ್ಲಿನಲ್ಲೇ ಮಾಡಿದ್ರಂತೆ.
ಮತ್ತು ಅವಳು ಹಾಕೊಳ್ಳುವ ಬಳೆಗಳು ಮೂವ್ ಆಗತ್ತೆ ಮತ್ತು ಅವಳು ಹಾಕೊಳ್ಳುವ ಸರವನ್ನು ಅವಳ ಕತ್ತಿನಿಂದ ತೆಗಿಬೋದಿತ್ತಂತೆ. ದಟ್ ವಾಸ್ ಅ ಬ್ಯೂಟಿಫುಲ್ ವಾಟ್ ಯು ಕಾಲ್ಡ್ ಆರ್ನಮೆಂಟೇಷನ್ ಎಂಬಲಿಷ್ಮೆಂಟ್ಸ್ ಮೇಡ್ ಬೈ ದಿ ಸ್ಕಲ್ಪ್ಟರ್ಸ್. ಹೊಯ್ಸಳ ಟೆಂಪಲ್ನಲ್ಲಿ ನೋಡಿ ಇಂಪಾರ್ಟೆಂಟ್, ಶಿ ಈಸ್ ಸರಸ್ವತಿ, ಡ್ಯಾನ್ಸಿಂಗ್ ಸರಸ್ವತಿ ಒಂದು ಸ್ಕಲ್ಪ್ಚರ್ ನೋಡ್ಬೋದು ನೀವು. ಹೌ ಶಿ ಈಸ್ ಡ್ಯಾನ್ಸಿಂಗ್, ಶಿ ಈಸ್ ಹ್ಯಾವಿಂಗ್ ದಿಸ್ ಫ್ಲೂಟ್. ಆ್ಯಂಡ್ ಇನ್ನೊಂದು ಮಹಿಷಾಸುರ ಮರ್ದಿನಿ, ವೇರ್ ಮಹಿಷಾಸುರ ಎಮ್ಮೆಯಿಂದ ಹೊರಗೆ ಬಂದು ಫೈಟ್ ಮಾಡ್ತಾ ಇದ್ದಾನೆ ಮರ್ದಿನಿ. ಶಿ ಈಸ್ ಎ ವೆರಿ ಫೆರೋಷಿಯಸ್ ಲೇಡಿ. ಸೊ ದಿಸ್ ಟೆಂಪಲ್, ಹೊಯ್ಸಳೇಶ್ವರ ಟೆಂಪಲ್, 2 ದ್ವಿಕೂಟಾಕಾರದಲ್ಲಿ 2 ನಿರ್ಮಾಣ ಆಗಿರುವಂಥ ದೇವಾಲಯ. 2 ದೇವಾಲಯಕ್ಕೂ ನಂದಿ ಮಂಟಪ ಇರುವಂಥದ್ದು. ಯು ಕ್ಯಾನ್ ಸಿ ಮಾಡ್ರೇಟ್ ಸೈಜ್ ಟುಗೆದರ್ ನಂದಿ ಮಂಟಪ ಇರುವಂಥದ್ದು. ಕೇತುಮಲ್ಲನೇ ಇದು ನಿರ್ಮಾಣ ಮಾಡಿದಂಥದ್ದು. ಬಟ್ ಈ ವಾಸ್ ಅ ದಂಡನಾಯಕ ಆಫ್ ಹೊಯ್ಸಳ ವಿಷ್ಣುವರ್ಧನ. ನಾ ಇಂಪಾರ್ಟೆಂಟ್ ಟೆಂಪಲ್ ಅಷ್ಟೇ ಹೇಳ್ತಿದ್ದೀನಿ ಸ್ಟೂಡೆಂಟ್ಸ್, ಐ ಕೆನಾಟ್ ಗೋ ಇನ್ ಡೆಪ್ತ್. ಇಟ್ ಈಸ್ ಎ ಓಷನ್, ಒಂದು ಸಾಗರ ಇದ್ದಂಗಿದೆ ಹೊಯ್ಸಳರದ್ದು. ಒಂದು ಡ್ರಾಪ್ ಕೂಡ ನಾನು ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಯು ಕ್ಯಾನ್ ಸಿ ಆ್ಯಂಡ್ ಯು ಕ್ಯಾನ್ ನೋ. ಐ ಕ್ಯಾನ್ ಓನ್ಲಿ ಟೆಲ್ ಯು ಲೆಸ್ ದೆನ್ ಎ ಡ್ರಾಪ್ ಇನ್ಫಾರ್ಮೇಷನ್ ಫಾರ್ ಯು ಆಲ್ ಇನ್ ದಟ್ ಓಷನ್ ಆಫ್ ವಾಟ್ ಯು ಕಾಲ್ಡ್ ಇನ್ಫಾರ್ಮೇಷನ್. ಸೊ ದಿಸ್ ಈಸ್ ಎ ಟಿಪಿಕಲ್ ಹೊಯ್ಸಳ ಸ್ಟೈಲ್ನಲ್ಲಿ, ಒಂದು ರೀತಿ ಮೆಚೂರ್ ಸ್ಟೈಲ್ನಲ್ಲಿ ಕಟ್ಟಿರುವಂಥ ದೇವಾಲಯ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟೆಂಪಲ್. ಸೋಮನಾಥಪುರ ತ್ರಿಕೂಟ ಆಕಾರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ತ್ರಿಕೂಟ ಅಂತಂದರೆ 3 ಗರ್ಭಗುಡಿ ಇರುವಂಥದ್ದು. ವೇಣುಗೋಪಾಲ, ಜನಾರ್ದನ, ಮತ್ತೊಂದು ಐ ಥಿಂಕ್ ಮಾಧವ, ಕೇಶವ, ಜನಾರ್ದನ ಆ್ಯಂಡ್ ವೇಣುಗೋಪಾಲ, ಈ 3 ದೇವಾಲಯಗಳಿರುವಂಥದ್ದು. 3 ವಿಮಾನಗಳಿದ್ದಾವೆ. ಬ್ಯೂಟಿಫುಲ್ ಟೆಂಪಲ್. ಮುಖಮಂಟಪ, ರಂಗಮಂಟಪ, ಜೊತೆಗೆ ನಕ್ಷತ್ರಾಕಾರದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಟೆಂಪಲ್. ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಇದು ಇಲ್ಲಿ ಕಾಣಿಸ್ತಿರುವಂಥ ಶಿಖರ, ಇದು ವಿಮಾನ, ಇದು ಕೂಡ ವಿಮಾನ. ಇನ್ನೊಂದು ವಿಮಾನ ನಿಮಗೆ ಈ ಫ್ರಂಟ್ ವ್ಯೂಯಿಂದ ಕಾಣಿಸ್ತಾ ಇಲ್ಲ. ಅಂದರೆ ಜನಾರ್ದನ, ವೇಣುಗೋಪಾಲ, ಕೇಶವ 3 ಗರ್ಭಗೃಹದ ಮೇಲೆ ಶಿಖರಗಳು ಹೋಗಿದ್ದಾವೆ. ಇದಕ್ಕೆ ನಾವು ವಿಮಾನ ಅಂತ ಹೇಳ್ತೀವಿ. ಸೊ ಐ ಟೋಲ್ಡ್ ಯು ಸ್ಟೂಡೆಂಟ್ಸ್, ದ್ರಾವಿಡ ನಗರ ವೆಸಾರ, ಇದು ವೆಸಾರ ಶೈಲಿನಲ್ಲಿ ನಿರ್ಮಾಣ ಆಗಿರುವಂಥದ್ದು, ಗಜಪ್ರಸ್ಥಾಕಾರದಲ್ಲಿರುವಂಥದ್ದು. ಸೊ ಯು ಕ್ಯಾನ್ ಸಿ, ಒಂದು ರೀತಿ ಇಳಿಜಾರು ಥರ ಇದೆ, ಮತ್ತೊಂದು ಕಡೆ ನಮಗೆ ಪಿರಮಿಡ್ ಥರನೂ ಕಾಣಿಸ್ತಾ ಇದೆ, ಆಮ್ಲಕ ಕಾಣಿಸ್ತಿದೆ, ಸ್ತೂಪಿ ಕೂಡ ಕಾಣಿಸ್ತಾ ಇದೆ. ಸೊ ಇದು ವಿ ಕಾಲ್ ಇಟ್ ಅಸ್, ಇದು ಗಜಪ್ರಸ್ಥಾಕಾರದಲ್ಲಿರುವಂಥ ಒಂದು ವೆಸಾರ ಶೈಲಿಯ ದೇವಾಲಯ. 1 ಶಿಖರ, 2 ಶಿಖರ, 3ನೇದು ನಾಟ್ ವಿಸಿಬಲ್ ಫ್ರಮ್ ದಿ ಫ್ರಂಟ್, ಫ್ರಮ್ ಅಸ್. ಸೊ ಇಲ್ಲಿ ಜಗತಿ ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಸುತ್ತ ವಿ ಕ್ಯಾನ್ ಗೋ ರೌಂಡ್. ಸಾಂದರ ಟೈಪ್ ಆಫ್ ವಾಟ್ ಯು ಕಾಲ್ಡ್ ಸರ್ಕಂಬುಲೇಷನ್. ಇಲ್ಲಿ ಹೊರಗಡೆ ಬ್ಯೂಟಿಫುಲ್ ಸ್ಕಲ್ಪ್ಚರ್, ಏಳೋಷ್ಟಿಲ್ಲ. ಪ್ರತಿಯೊಂದು ಹೊಯ್ಸಳ ದೇವಾಲಯದಲ್ಲಿ ಅಸುರರಾಗಲಿ, ದೇವರಾಗಲಿ, ಕಾಮನ್ ಮ್ಯಾನ್ ಆಗಲಿ, ಎಲ್ಲರಿಗೂ ನೀಟಾಗಿ ಡೆಕೋರೇಷನನ್ನು ಮಾಡ್ತಾಯಿದ್ರು. ಆ್ಯಸ್ ಇಟ್ ಈಸ್ ಕುದುರೆ, ಸಿಂಹ, ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೆಸೆಂಟ್ even in this beautiful temple constructed by the commander-in-chief of that Vaisala Army, Somanatha, and it is a Vaishnava temple. Idu Vaishnava temple. ಸೊ ಇನ್ನೊಂದು ಯುನೀಕ್ನೆಸ್ ಆಫ್ ದಿಸ್ ಟೆಂಪಲ್ ಏನು ಅಂತಂದರೆ, ಇಲ್ಲಿ ದಶಾವತಾರಗಳನ್ನ ಬ್ಯೂಟಿಫುಲ್ ಆಗಿ ಡಿಪಿಕ್ಟ್ ಮಾಡಿದ್ದಾರೆ. ಆಲ್ ಓವರ್ ಹೊಯ್ಸಳ ಟೆಂಪಲ್ಸ್ ವಿ ಕ್ಯಾನ್ ಸಿ ವರಹ ಸ್ಕಲ್ಪ್ಚರ್, ಪ್ರತಿಯೊಂದು ದೇವಸ್ಥಾನದಲ್ಲೂ ಇರುತ್ತೆ. ಬಟ್ ಇಲ್ಲಿ ವರಹ ಒಂದು ಕಾಣಿಸೋದಕ್ಕೆ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಈಸ್